ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ನೋಡ್ದಲೇ ಅಂದರೆ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನೀವು ಹಾಕಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಾಯಿತು. ಶುಭ ಗಳಿಗೆ ಶುಭ ಟೈಮ್ ಅಂತಾರಲ್ಲ ಅದು. ಈಗ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಿನಿಂದ ಈ ವೃಷಭ ರಾಶಿಯವ್ರಿಗೆ ನೀವು ಎಷ್ಟೋ ದಿನಗಳು ಎಷ್ಟೋ ರಾತ್ರಿಗಳು ಅವಮಾನಗಳು, ನಿದ್ರೆ ಬಾರದೆ ಅವಮಾನ ಮತ್ತು ತುಂಬ ಕಷ್ಟ ಅನುಭವಿಸಿದ್ದೀರಾ. ಅದಕ್ಕೆ ಈಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾಹಿತಿ ಸಿಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ಗ್ರಹಗತಿಗಳು ನಿರಂತರವಾಗಿ ಚಲಿಸುತ್ತಿರುತ್ತೆ. ಈ ಚಲನೆಯು ಮಾನವ ಜೀವನದ ಮೇಲೆ ಬೀರುವ ಪ್ರಭಾವ ಅಪಾರ. ವೃಷಭ ರಾಶಿಯ ಜಾತಕದವರೇ, ನಿಮ್ಮ ಜೀವನದ ಸದ್ಯದ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಒಂದು ಪ್ರಮುಖ ಸತ್ಯ ಹೊರಬೀಳುತ್ತೆ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಈ ಕಾಲಘಟ್ಟವು ನಿಮ್ಮ ಪಾಲಿಗೆ ಅತ್ಯಂತ ಸೂಕ್ಷ್ಮ ಮತ್ತು ಪರೀಕ್ಷೆಯ ಸಮಯ. ಈ ಅವಧಿಯಲ್ಲಿ ನಿಮ್ಮ ಜಾತಕದ ದ್ವಿತೀಯ ಭಾವದಲ್ಲಿ ಧನ ಮತ್ತು ಕುಟುಂಬ ಸ್ಥಾನ, ಮಂಗಳ ಗ್ರಹದ ಉಪಸ್ಥಿತಿ ಇದೆ. ಈ ಕಳವಳಕಾರಿ ವಿಷಯವೆಂದರೆ ಈ ಮಂಗಳನ ಮೇಲೆ ಛಾಯಾಗ್ರಹವಾದ ರಾಹು ತನ್ನ ವಕ್ರದೃಷ್ಟಿ ಹಾಗೂ ತೀಕ್ಷ್ಣ ದೃಷ್ಟಿಯನ್ನು ಬೀರಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಮಂಗಳ ಮತ್ತು ರಾಹುವಿನ ಈ ದೃಷ್ಟಿ ಸಂಬಂಧವು ಜೀವನದಲ್ಲಿ ಅಗ್ನಿತತ್ವ ಹಾಗೂ ತೀವ್ರ ಆವೇಶವನ್ನು ಉಂಟು ಮಾಡುತ್ತೆ. ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಕದಡುವುದಲ್ಲದೆ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಥವಾ ನಂಬುವ ಯಾವುದೋ ಒಂದು ಮುಖ್ಯ ವ್ಯಕ್ತಿಯ ಸಹಚರ್ಯ ನಿಮ್ಮಿಂದ ದೂರವಾಗುವ ಸೂಚನೆಯನ್ನು ಇಲ್ಲಿ ನೀವು ನೋಡಬಹುದು. ಅಂದರೆ ಗ್ರಹ ಗೋಚಾರ, ಈ ದ್ವಿತೀಯ ಭಾವ, ಕುಟುಂಬ, ಧನ, ಮಂಗಳ ಮತ್ತು ಈ ಪರಿಣಾಮ, ಕೋಪ, ಹೆಚ್ಚಳ, ಆತುರದ ನಿರ್ಧಾರಗಳು ಬೇಡ. ಆಕಾಶ ಮಂಡಲದಲ್ಲಿ ಉಂಟಾಗುವ ಈ ಒಂದು ನಿಮಗೆ ಪ್ರಕ್ಷುಬದ್ಧತೆಯು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ತಕ್ಷಣದ ಪ್ರಭಾವ ಬೀರುತ್ತೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ನಿಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಕೇವಲ ಪ್ರತ್ಯಕ್ಷ ಸಂಕೇತಗಳು ಗೋಚರಿಸುತ್ತವೆ. ಆದಷ್ಟು ಶಿರೋವೇದನೆ ಬರೋದು, ಮಾನಸಿಕ ಭಾರ ಆಗೋದು, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ತಲೆಯ ಹಿಂಭಾಗದಲ್ಲಿ ಲಘು ನೋವು ಅಥವಾ ಭಾರದ ಅನುಭವವಾಗಬಹುದು. ಇದು ನಿಮ್ಮ ಈ ಒಂದು ಮಸ್ತಿಷ್ಕದಲ್ಲಿ ಗ್ರಹಗಳ ಶಕ್ತಿಯ ಒತ್ತಡ ಹೆಚ್ಚುತ್ತಿರುವುದರ ಒಂದು ಬಾಹ್ಯ ಲಕ್ಷಣ. ಕ್ಷಣಿಕ ಶಾಂತಿ ಮತ್ತು ನಿರಾಳತೆ, ಹಠಾತ್ತಾಗಿ ಮನಸ್ಸಿನಲ್ಲಿ ಒಂದು ಬಗೆಯ ವಿಚಿತ್ರ ಪ್ರಶಾಂತತೆ ಆವರಿಸುತ್ತೆ. ಅಷ್ಟು ಹೊತ್ತು ನಿಮ್ಮನ್ನು ಪೀಡಿಸುತ್ತಿದ್ದ ಚಿಂತೆಗಳು ಒಂದು ಕ್ಷಣ ನಿಂತು ಎಲ್ಲವೂ ಸರಿ ಹೋಗಬಹುದು ಎಂಬ ಭಾವನೆ ಕೂಡ ನಿಮಗೆ ಮೂಡುತ್ತೆ. ಅನಿರೀಕ್ಷಿತ ಸಂಪರ್ಕ ಅಥವಾ ಸಂದೇಶ, ಬಹಳ ದಿನಗಳಿಂದ ದೂರವಿದ್ದ ಅಥವಾ ನೀವು ನೆನಪಿಸಿಕೊಳ್ಳುತ್ತಿದ್ದ ವ್ಯಕ್ತಿಯಿಂದ ದಿಢೀರ್ ದೂರವಾಣಿ ಕರೆ ಅಥವಾ ಸಂದೇಶ ಹೊರಬರುತ್ತೆ. ರಾತ್ರಿ ನಿದ್ದೆಯಲ್ಲಿ ದೇವತಾ ವಿಗ್ರಹಗಳು, ಎತ್ತರದ ಪರ್ವತಗಳು ಹಾಗೂ ಪಕ್ಷಿಗಳು ಅಥವಾ ಪೂರ್ವಜರ ದರ್ಶನವಾಗುತ್ತೆ. ಈ ಶಾಸ್ತ್ರಗಳ ಪ್ರಕಾರ ಪ್ರಕೃತಿಯು ನಿಮಗೆ ಮುಂಬರುವ ಕಠಿಣ ಸಮಯವನ್ನು ಎದುರಿಸಲು ಆಂತರಿಕವಾಗಿ ಸಿದ್ಧಗೊಳಿಸುತ್ತೆ ಎಂಬುದಕ್ಕೆ ಇವೇ ಸಾಕ್ಷಿ. ವೃಷಭ ರಾಶಿಯವರ ಸ್ವಭಾವವೇ ಸಾತ್ವಿಕ ಹಾಗೂ ತಾಳ್ಮೆಯಿಂದ ಕೂಡಿದ್ದಾಗಿದೆ. ಆದರೆ ಈ ರಾಹು ಮಂಗಳ ಯೋಗವು ನಿಮ್ಮ ಆಂತರಿಕ ತಾಳ್ಮೆಯನ್ನೇ ಅಲುಗಾಡಿಸುತ್ತೆ. ಕುಟುಂಬದ ವಾತಾವರಣದಲ್ಲಿ ಸಣ್ಣ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಒಡ ಹುಟ್ಟಿದವರ ಜೊತೆ, ಅಕ್ಕಪಕ್ಕದವರ ಜೊತೆ ಅಥವಾ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮ ವಿರುದ್ಧ ತಿರುಗಿ ಬೀಳುವವರ ಸಂಖ್ಯೆ ಹೆಚ್ಚಾಗುತ್ತೆ. ನೀವು ಇತರರಿಗಾಗಿ ನಿಮ್ಮ ಇಡೀ ಜೀವನವನ್ನೇ ಧಾರೆ ಎರೆದಿರಬಹುದು. ಕುಟುಂಬದ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ನಿಮ್ಮ ಸ್ವಂತ ಸಂತೋಷಗಳನ್ನು ತ್ಯಾಗ ಮಾಡಿರಬಹುದು. ಆದರೆ ಈ ಗ್ರಹ ಸ್ಥಿತಿಯು ನಿಮಗೆ ಜಗತ್ತಿನ ಅತ್ಯಂತ ಕಹಿ ಸತ್ಯವನ್ನು ಮುಖಾಮುಖಿ ಮಾಡಿಸುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಾರ್ಥ ಮತ್ತು ಅಗತ್ಯಗಳಿಗೆ ತಕ್ಕಂತೆ ಸಂಬಂಧಗಳನ್ನು ಬೆಳೆಸಿಕೊಳ್ತಾನೆ. ಸಮಯ ಮುಗಿದ ಮೇಲೆ ಅಥವಾ ತಮ್ಮ ಸ್ವಂತ ಕಾಲ ಮೇಲೆ ನಿಂತ ಮೇಲೆ ಅತ್ಯಂತ ಆಪ್ತರೆನಿಸಿಕೊಂಡವರೂ ಸಹ ನಿಮ್ಮ ತ್ಯಾಗವನ್ನು ಮರೆತು ಬಿಡ್ತಾರೆ. ಆದ್ದರಿಂದ ಪ್ರಸ್ತುತ ಸಮಯದಲ್ಲಿ ನೀವು ಪ್ರತಿಯೊಬ್ಬರ ಹೊಣೆಗಾರಿಕೆಯನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುವುದನ್ನು ನಿಲ್ಲಿಸಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಆರ್ಥಿಕ ಭದ್ರತೆ ಮತ್ತು ನಿಮ್ಮ ಆಂತರಿಕ ಶಾಂತಿಗೆ ಮೊದಲ ಆದ್ಯತೆಯನ್ನು ನೀವು ನೀಡಿ. ಅತಿಯಾದ ಉದಾರತೆ ಬೇಡ ಮತ್ತು ಎಲ್ಲರನ್ನ ತೃಪ್ತಿಪಡಿಸುವ ಹುಚ್ಚು ಈ ಸಮಯದಲ್ಲಿ ನಿಮ್ಮನ್ನೇ ವಿನಾಶದ ಹಂಚಿಗೆ ತಳ್ಳಬಹುದು.
ಈ ವ್ಯಾಪಾರ, ಉದ್ಯೋಗ ಮತ್ತು ಈ ಚಂದ್ರ ಬುಧ ಯುತಿಯ ಮಾರಕ ಒಂದು ಪ್ರಭಾವ. ಕೇವಲ ಮಂಗಳ ರಾಹು ಮಾತ್ರವಲ್ಲದೆ ನಿಮ್ಮ ಜಾತಕದ ಚತುರ್ಥ ಭಾವದಲ್ಲಿ ಗೃಹ ಹಾಗೂ ಮನಸ್ಥಾನದ ಅಧಿಪತಿಯಾದ ಚಂದ್ರ ಮತ್ತು ಬುಧ ಗ್ರಹಗಳ ಯುತಿಯಾಗುತ್ತಿದೆ. ಚತುರ್ಥ ಭಾವದಲ್ಲಿ ಈ ಒಂದು ಗ್ರಹಗಳ ಸಂಯೋಗವು ಆತ್ಮಾಹುತಿ, ಸದೃಶ್ಯ ಆಲೋಚನೆಗಳೇ ಮತ್ತು ತಪ್ಪು ನಿರ್ಧಾರಗಳಿಗೆ ಆದಿ ಮಾಡಿಕೊಡುತ್ತೆ. ಬುದ್ಧಿಕಾರಕನಾದ ಬುಧನು ಮನಃಕಾರಕನಾದ ಚಂದ್ರನ ಜೊತೆ ಸೇರಿದಾಗ, ಅದು ಚತುರ್ಥದಂತಹ ಸೂಕ್ಷ್ಮ ಸ್ಥಾನದಲ್ಲಿ ಸಂಭವಿಸಿದಾಗ ನಿಮ್ಮ ಸ್ವಂತ ಆಲೋಚನೆಗಳೇ ನಿಮಗೆ ಶತ್ರುವಾಗುತ್ತೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ವ್ಯಾವಹಾರಿಕ, ವ್ಯಾಪಾರಿಕ ಮತ್ತು ವೃತ್ತಿಪರ ನಿರ್ಧಾರವು ಆತುರದಿಂದ ಕೂಡಿರುತ್ತೆ. ಈ ಬುಧ ಚಂದ್ರ ಯುತಿಯ ಒಂದು ದುಷ್ಪರಿಣಾಮ ತಪ್ಪು ಹೂಡಿಕೆ, ಸ್ಥಿರಾಸ್ತಿ ಅಥವಾ ಷೇರು ಮಾರುಕಟ್ಟೆಗೆ ಈ ಭಾವನಾತ್ಮಕ ಒತ್ತಡ, ಅನಗತ್ಯ ಹಳೆಯ ವಿಷಯಗಳು ಮತ್ತು ಸಹೋದ್ಯೋಗಿಗಳ ಪಿತೂರಿ, ಉದ್ಯೋಗದ ಸ್ಥಳದಲ್ಲಿ ರಹಸ್ಯಗಳ ಒಂದು ಬಯಲು. ಶನಿ ವಕ್ರದೃಷ್ಟಿಯಿಂದ ನಿಮಗೆ ಅಮೂಲ್ಯವಾದ ಬಂಡವಾಳವನ್ನು ಹೊಸ ಯೋಜನೆಯಲ್ಲಿ ಅಥವಾ ಅನಿರೀಕ್ಷಿತ ಹೂಡಿಕೆಗಳಲ್ಲಿ ತೊಡಗಿಸುವ ಮುನ್ನ 100 ಬಾರಿ 1000 ಬಾರಿ ಯೋಚಿಸಿ. ವಿಶೇಷವಾಗಿ ಜವಳಿ, ಆಭರಣ ಹಾಗೂ ನೈಸರ್ಗಿಕ ಸುಗಂಧ ದ್ರವ್ಯಗಳ ವ್ಯಾಪಾರ ಮಾಡುವವರಿಗೆ ಈ ಅವಧಿಯಲ್ಲಿ ಮಂದಗತಿ ಕಂಡುಬರುತ್ತೆ. ಆದರೆ ಈ ಒಂದು ಎಲೆಕ್ಟ್ರಾನಿಕ್ಕು, ಡಿಜಿಟಲ್ಲು ಕ್ಷೇತ್ರ, ಈ ಕಮಿಷನ್ ಆಧಾರಿತ ವ್ಯವಹಾರ ಮಾಡುವವರಿಗೆ ಸಾಧಾರಣ ಲಾಭ ದೊರೆಯುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಿ. ಉದ್ಯೋಗದ ಸ್ಥಳದಲ್ಲಿ ಗುಪ್ತ ಶತ್ರುಗಳು ಹೆಚ್ಚಾಗಿದ್ದಾರೆ. ನೀವು ಹಿಂದೆ ಆಡಿದ ಯಾವುದೋ ಒಂದು ಸಣ್ಣ ಮಾತನ್ನು ಹಿರಿಯರ ಅಧಿಕಾರಿಗಳ ಬಳಿ ತಪ್ಪಾಗಿ ನಿರೂಪಿಸಿ ನಿಮ್ಮ ವೃತ್ತಿಜೀವನಕ್ಕೆ ಕಳಂಕ ತರಲು ಸಂಚು ರೂಪಿಸುತ್ತೆ. ವಿದೇಶಗಳಲ್ಲಿ ಉದ್ಯೋಗ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಬಹುದು. ಶನಿಯ ವಕ್ರೀಚಲನೆ, ಹಳೆಯ ಪಾಪ ಪುಣ್ಯಗಳ ಒಂದಷ್ಟು ಲೆಕ್ಕಾಚಾರ. ನ್ಯಾಯಾಧಿಪತಿಯಾದ ಶನಿದೇವನು ವಕ್ರಚಲನೆಯಲ್ಲಿ ಇರೋದು. ಈ ಶನಿಯ ಈ ವಕ್ರ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಮರೆತು ಹೋದ ಹಳೆಯ ಅಧ್ಯಾಯಗಳನ್ನು ಮರಳಿ ತೆರೆಯುವಂತೆ ಮಾಡುತ್ತೆ. ಶನಿಯು ವಕ್ರನಾದಾಗ ಮನುಷ್ಯ ತನ್ನ ಗತಕಾಲದ ಕರ್ಮಗಳಿಗೆ ತಕ್ಕ ಫಲವನ್ನು ಉಣ್ಣಲೇಬೇಕು. ಗೌಪ್ಯವಾಗಿಟ್ಟಿದ್ದ ಸಂಬಂಧಗಳು, ರಹಸ್ಯ ವ್ಯವಹಾರಗಳು ಮತ್ತು ಹಿಂದೆ ಮಾಡಿದ ತಪ್ಪುಗಳು ಈ ಸಮಯದಲ್ಲಿ ಪ್ರಕಟಗೊಂಡು ಸಮಾಜದಲ್ಲಿ ಅಪಮಾನ ತರುವ ಸಾಧ್ಯತೆ ಕೂಡ ಹೆಚ್ಚು. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೆಲವು ಈ ಒಂದು ಕಹಿ ಘಟನೆಗಳು ಜರುಗಬಹುದು. ನಿಮ್ಮ ಜೀವನ ಸಂಗಾತಿಯು ನಿಮ್ಮಿಂದ ಏನೋ ದೊಡ್ಡ ಸತ್ಯವನ್ನು ಮುಚ್ಚಿಡುತ್ತಿದ್ದಾರೆ ಎಂಬ ಅನುಮಾನ ನಿಮ್ಮನ್ನು ಕಾಡಬಹುದು. ಅದೇ ರೀತಿ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯ ವೆಚ್ಚಗಳು ದಿಢೀರನೆ ಹೆಚ್ಚಾಗುತ್ತೆ. ಸಾಲದ ಬಾಧೆ ಮತ್ತು ಹಳೆಯ ಸಾಲಗಾರರ ಕಾಟ ನಿಮ್ಮ ನಿದ್ರೆಯನ್ನು ಕೆಡಿಸಬಹುದು. ಈ ಮಹಾ ಸಂಕಟಗಳಿಂದ ವಿಮೋಚನೆ ಮತ್ತು ಇದಕ್ಕೆ ಉಪಾಯಗಳು, ಪರಿಹಾರಗಳು ನಾವು ನೋಡೋಣ. ಗ್ರಹಗಳ ಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಭಾರತೀಯ ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಸಿದ್ಧ ಪರಿಹಾರಗಳು ಇರುತ್ತವೆ. ಆದಷ್ಟು ನೀವು ಈ ಉಪಾಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿದರೆ ಮುಂಬರುವ ವಿಪತ್ತುಗಳಿಂದ ಪೂರ್ಣ ರಕ್ಷಣೆ ಕೂಡ ದೊರೆಯುತ್ತೆ. ಈ ಶ್ರಾವಣ ಮಾಸದ ಶಿವ ಅಭಿನಂದನೆ. ಶಿವಲಿಂಗಕ್ಕೆ ಕಪ್ಪು ಎಳ್ಳು ಮತ್ತು ಜೇನುತುಪ್ಪದ ಒಂದು ಅಭಿಷೇಕ. ಓಂ ನಮಃ ಶಿವಾಯ ಮಹಾಮಂತ್ರ ನೀವು ಆದಷ್ಟು ಪಠಿಸುವುದು. ಮಹಾಕಾಳಿ ದೇವಿಯ ನಿಂಬೆಹಣ್ಣಿನ ಈ ಮಾಲ ಸಮರ್ಪಣೆ ಅಂದರೆ 21 ಹಳದಿ ನಿಂಬೆಹಣ್ಣುಗಳನ್ನು ಹಳದಿ ದಾರದಲ್ಲಿ ನೀವು ಕಟ್ಟಬೇಕು. ಸಂಧ್ಯಾಕಾಲದಲ್ಲಿ ಗೋಧೂಳಿ ಮುಹೂರ್ತ ಈ ಓಂ ಕ್ಲೀಂ ಕಾಳಿಕೈ ನಮಃ ಮಂತ್ರವನ್ನು 21 ಬಾರಿ ಮನೆ ತುಂಬ ನೀವು ಹೇಳಬೇಕು. ಆದಷ್ಟು ನೀವು ಈ ಪ್ರೋಕ್ಷಣೆಯನ್ನು ಮಾಡಿ. ಅತ್ಯಂತ ಈ ವಿಷಮ ಅಂದರೆ ಪರಿಸ್ಥಿತಿಗೆ ಬೇವಿನ ಮರದ ಸಿದ್ಧ ಅಂದರೆ ಶನಿವಾರದಂದು ಈ ಭೋಜಪತ್ರದ ಮೇಲೆ ಅಷ್ಟಗಂಧವನ್ನು ಹಾಕಿ ಬೇವಿನ ಮರದ ಬುಡದಲ್ಲಿ ಹೂತು ಪ್ರತಿದಿನ ನೀವು ಇದನ್ನು ಮಾಡಬೇಕು. ಈ ಗುಲಾಬಿ ಎಸಳು ಬೆರೆಸಿದ ಜಲದಿಂದ ಅಭಿಷೇಕವನ್ನು ನೀವು ಮಾಡಿ. ಈ ಕಠಿಣ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯಲ್ಲಿ ಪ್ರಶಾಂತವಾಗಿ ಕುಳಿತು ಶಿವಪೂಜೆಯನ್ನು ಮಾಡಿ. ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಟ್ಟು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದರಿಂದ ಮಂಗಳ ರಾಹುವಿನ ತೀವ್ರತೆ ತಕ್ಷಣವೇ ಶಮನಗೊಳ್ಳುತ್ತೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಮಹಾಕಾಳಿ ದೇವಾಲಯಕ್ಕೆ ತೆರಳಿ ಅಲ್ಲಿ ದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸುವುದರಿಂದ ಗುಪ್ತ ಶತ್ರುಗಳ ನಾಶವಾಗುತ್ತೆ. ದೇವಿಯ ಚರಣಗಳಲ್ಲಿ ಇರಿಸಿದ ಹಳದಿ ಸಾಸಿವೆಯು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ದಿವ್ಯ ಕವಚವಾಗಿ ಕೆಲಸ ಮಾಡುತ್ತೆ. ಈ ಬೇವಿನ ಮರವನ್ನು ದುರ್ಗಾ ಹಾಗೂ ಶೀತಲ ದೇವಿಯ ಸ್ವರೂಪವೆಂದು ನಾವು ಹೇಳ್ತೀವಿ. ಅತ್ಯಂತ ಕಠಿಣ ಸಾಲಬಾಧೆ, ಶತ್ರುಕಾಟ ಅಥವಾ ಮೀರಲಾಗದ ರೋಗ ರುಜಿನಗಳು ಇದ್ದಾಗ ಮಾತ್ರ ಈ ಭೋಜಪತ್ರದ ಉಪಾಯವನ್ನು ಆಚರಿಸಿ.
ಕೇವಲ 7 ದಿನಗಳಲ್ಲಿ ನಿಮ್ಮ ಉಪಸ್ಥಿತಿಯಲ್ಲಿ ಅಭೂತಪೂರ್ವ ಬದಲಾವಣೆ ಕಂಡುಬರುತ್ತೆ. ನೆನಪಿಡಿ, ಗ್ರಹಗಳು ನಿಮಗೆ ಮುನ್ನೆಚ್ಚರಿಕೆಯನ್ನು ಮಾತ್ರ ನೀಡಬಲ್ಲವು, ಆದರೆ ನಿಮ್ಮ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸೋದು. ಈ ಒಂದು ಆಗಸ್ಟ್ 12ರಿಂದ 20ರ ಅವಧಿಯಲ್ಲಿ ಕೋಪವನ್ನು ಆದಷ್ಟು ನಿಯಂತ್ರಿಸಿ. ನಾಲಿಗೆಯ ಮೇಲೆ ನಿಗ್ರಹವಿಟ್ಟುಕೊಂಡು ಯಾವುದೇ ನೂತನ ಅಪಾಯಕಾರಿ ಸಾಹಸಗಳಿಗೆ ಕೈ ಹಾಕದೆ ಶಾಂತವಾಗಿರಿ. ಈ ಮಹಾಮಾಯಿ ಬಗಲಾಮಾಯಿ ಮತ್ತು ಈಶ್ವರನ ಕೃಪೆಯಿಂದ ಈ ಸಕಲ ಅಡೆತಡೆಗಳು ದೂರವಾಗಿ ನಿಮಗೆ ಮಂಗಳವನ್ನು ಉಂಟು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಶಾಂತವಾಗಿದೆ, ಎಲ್ಲವೂ ಸರಿಯಾಗಿ ಸಾಗುತ್ತಿದೆ ಎಂದುಕೊಳ್ಳುವಾಗಲೇ ಹಿನ್ನೆಲೆಯಲ್ಲಿ ಏನೋ ಒಂದು ದೊಡ್ಡ ಚಂಡಮಾರುತ ರೂಪುಗೊಳ್ಳುತ್ತಿರುತ್ತೆ. ಇಂದು ನೀವು ನಿಮ್ಮ ಮುಂದೆ ಅತ್ಯಂತ ಪ್ರಮುಖವಾದ ಹಾಗೂ ತೀವ್ರವಾದ ಜೀವನದ ಎಚ್ಚರಿಕೆಯ ಸಂದೇಶ ಹೊಂದಿದೆ. ಇದನ್ನು ಕೇವಲ ಒಂದು ಸಾಧಾರಣ ಭವಿಷ್ಯ ಅಥವಾ ಯೂಟ್ಯೂಬ್ ವಿಡಿಯೋ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಒಂದು ಚಲನೆ ಮತ್ತು ನಿಗೂಢ ಸಂಕೇತಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವನ್ನು ಸೂಚಿಸುತ್ತೆ. ನಿಮ್ಮ ಸ್ವಂತ ಮನೆಯಲ್ಲೇ, ನಿಮ್ಮ ಕಣ್ಣೆದುರಲ್ಲೇ ಶೀಘ್ರದಲ್ಲೇ ಒಂದು ದೊಡ್ಡ ಪಂಚಾಯಿತಿ ಅಥವಾ ಕುಟುಂಬದ ಪ್ರಮುಖ ಸಭೆ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಲ್ಲಿ ಪ್ರಶ್ನೆಗಳು ನಿಮ್ಮತ್ತ ತೂರಿ ಬರುತ್ತವೆ. ನಿಮ್ಮ ಪ್ರಾಮಾಣಿಕತೆಯನ್ನೇ ಸಂಶಯದ ಕಣ್ಣೀರಿನಿಂದ ನೋಡಲಾಗುತ್ತೆ ಮತ್ತು ನೀವು ಯಾವುದನ್ನು ಮುಚ್ಚಿಡಲು ಅಥವಾ ಶಾಂತಿಯಿಂದ ಬಗೆಹರಿಸಿಕೊಳ್ಳಲು ಬಯಸಿದ್ದೀರೋ ಅದೇ ವಿಷಯವೇ ಮನೆಯ ಹಿರಿಯರ ಹಾಗೂ ಸಂಬಂಧಿಕರ ನಡುವೆ ಚರ್ಚೆಯ ವಸ್ತುವಾಗಲಿದೆ. ನೀವು ಮೂಲತಃ ಶಾಂತಪ್ರಿಯರು, ಜಗಳ, ಅಶಾಂತಿ, ವಾಗ್ದಾನಗಳಿಂದ ದೂರವಿರಲು ಬಯಸುವವರು. ಸಂಬಂಧಗಳು ಮುರಿದು ಬೀಳಬಾರದು ಎನ್ನುವ ಒಂದೇ ಕಾರಣಕ್ಕಾಗಿ ನಿಮ್ಮ ಮೇಲಾದ ಎಷ್ಟೋ ಅನ್ಯಾಯಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ಎಷ್ಟೋ ಬಾರಿ ನೀವು ನೀಡಬಹುದಾಗಿದ್ದ ಖಡಕ್ ಉತ್ತರಗಳನ್ನು ಮನಸ್ಸಿನಲ್ಲೇ ನುಂಗಿ ಮೌನಕ್ಕೆ ಶರಣಾಗಿದ್ದೀರಿ. ಆದರೆ ನಿಮ್ಮ ಈ ಒಂದು ಶಾಂತತೆ ಮತ್ತು ಮೌನವನ್ನೇ ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದ ಕೆಲವರು ಅದನ್ನು ತಪ್ಪಾಗಿ ಗ್ರಹಿಸಿ ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಸಲು ಸಿದ್ಧರಾಗಿದ್ದಾರೆ. ಯಾರನ್ನೋ ನೀವು ಕಣ್ಣು ಮುಚ್ಚಿ ನಂಬಿದ್ರೋ, ಯಾರಿಗೆ ಕಷ್ಟದ ಸಮಯದಲ್ಲಿ ನೆರಳಾಗಿ ನಿಂತಿದ್ರೋ ಅದೇ ವ್ಯಕ್ತಿಯು ಹಿನ್ನೆಲೆಯಲ್ಲಿ ನಿಂತು ಕುತಂತ್ರ ಎಣೆಯುತ್ತಿದ್ದಾನೆ ಎಂದರೆ ನೀವು ನಂಬುತ್ತೀರಾ. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಪ್ರಕೃತಿ ಮತ್ತು ಮಹಾದೇವನ ನ್ಯಾಯ ಎಂದಿಗೂ ವಿಫಲವಾಗುವುದಿಲ್ಲ. ನಿಮ್ಮ ವಿರುದ್ಧ ಇಡೀ ವಾತಾವರಣ ತಿರುಗಿ ಬೀಳುವಂತಾಗುವ ಅದೇ ಕ್ಷಣದಲ್ಲಿ ಎಲ್ಲರ ಕಣ್ಣು ತೆರೆಸುವಂತಹ ಒಂದು ಮಹಾನ್ ಸತ್ಯ ಹೊರಬರುತ್ತೆ. ಮನೆಯೊಳಗಿನ ನಿಗೂಢ ಮೌನ ಮತ್ತು ಬದಲಾಗುತ್ತಿರುವ ಒಂದು ವಾತಾವರಣ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ವಾತಾವರಣವನ್ನು ನೀವು ಗಮನಿಸಿದ್ದೀರಾ. ಮನೆಯವರೆಲ್ಲರೂ ನಿಮ್ಮ ಎದುರು ನಗೆ ಮುಖದಲ್ಲೇ ಮಾತಾಡಬಹುದು, ಈ ಸಾಮಾನ್ಯವಾಗಿಯೇ ನಡೆದುಕೊಳ್ಳಬಹುದು. ಆದರೆ ನಿಮ್ಮ ಬೆನ್ನ ಹಿಂದೆ ಒಂದು ರೀತಿಯ ನಿಗೂಢ ಮೌನ, ಪಿಸು ಮಾತುಗಳು ಮತ್ತು ರಹಸ್ಯ ಚರ್ಚೆಗಳು ನಡೆಯುತ್ತಿರುವುದು ನಿಮ್ಮ ಆಂತರ್ಯಕ್ಕೆ ಗೋಚರಿಸುತ್ತಿದೆಯೇ? ಯಾವುದೋ ಒಂದು ನಿರ್ಧಾರ ನಿಮ್ಮನ್ನು ಕೇಳದೆ ತೆಗೆದುಕೊಳ್ಳುತ್ತಿದೆ. ನೀವು ಕೋಣೆಗೆ ಕಾಲಿಡುತ್ತಿದ್ದಂತೆ ಜನರು ಮಾತು ನಿಲ್ಲಿಸುತ್ತಿದ್ದಾರೆ. ನಿಮ್ಮ ಮೇಲಿನ ಗೌರವ ಮತ್ತು ಪ್ರೀತಿಯಲ್ಲಿ ಹಠಾತ್ ತಂಪಾದ ಭಾವನೆ ಮೂಡಿದೆ. ಇವೆಲ್ಲವೂ ಯಾವುದೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆಗಳು ಆಗಿದೆ. ಇಲ್ಲಿ ಪಂಚಾಯಿತಿ ಎಂದರೆ ಕೇವಲ ಗ್ರಾಮದ ಕಟ್ಟೆಯ ಮೇಲೆ ಕುಳಿತು ಮಾಡುವ ನ್ಯಾಯ ತೀರ್ಮಾನವಲ್ಲ. ನಿಮ್ಮ ಸ್ವಂತ ಮನೆಯ 4 ಚೌಕಟ್ಟಿನೊಳಗೆ ನಿಮ್ಮ ಕುಟುಂಬದ ಸದಸ್ಯರು, ಸಂಬಂಧಿಕರು ಅಥವಾ ಹತ್ತಿರದ ಆಪ್ತರು ಒಂದೆಡೆ ಸೇರಿ ನಿಮ್ಮ ಪ್ರತಿಯೊಂದು ನಡೆ, ನಿಮ್ಮ ಹಳೆಯ ನಿರ್ಧಾರಗಳು ಹಾಗೂ ನಿಮ್ಮ ಮೇಲಿರುವ ಆರೋಪಗಳ ಕುರಿತು ಚರ್ಚಿಸುವುದೇ ಈ ಒಂದು ಪಂಚಾಯಿತಿ. ನೀವು ಹಿಂದೆ ಮಾಡಿದ ಯಾವುದೋ ಸಣ್ಣ ತಪ್ಪು ಅಥವಾ ನೀವು ಆಡಿದ ಯಾವುದೋ ಒಂದು ಮಾತನ್ನು ತಿರುಚಿ ನಿಮ್ಮ ಮೇಲೆಯೇ ದೊಡ್ಡ ಆರೋಪ ಹೊರಿಸಲು ಈ ಒಂದು ರಂಗಸಜ್ಜಿಕೆ ಸಿದ್ಧವಾಗುತ್ತಿದೆ. ಆದರೆ ನೆನಪಿಡಿ, ಜೀವನ ನಮಗೆ ಮೊದಲು ಸಣ್ಣ ಸಂಕೇತಗಳನ್ನು ನೀಡುತ್ತೆ, ನಂತರ ಎಚ್ಚರಿಕೆಯನ್ನು ನೀಡುತ್ತೆ, ಆ ನಂತರವಷ್ಟೇ ಸವಾಲುಗಳನ್ನು ಎದುರಾಗಿಸುತ್ತೆ. ನೀವು ಈ ಸಂಕೇತಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಮುಂಬರುವ ದೊಡ್ಡ ಅನಾಹುತದಿಂದ ಸುಲಭವಾಗಿ ಪಾರಾಗಬಹುದು. ನಂಬಿದವರಿಂದಲೇ ನಿಮಗೆ ಬೆನ್ನಿಗೆ ಇರಿತ. ಸತ್ಯದ ಮುಖವಾಡ. ವೃಷಭ ರಾಶಿಯವರ ಪ್ರಮುಖ ಗುಣವೆಂದರೆ ಪ್ರೀತಿ ಮತ್ತು ಈ ಸಮರ್ಪಣಾ ಭಾವ. ನೀವು ಯಾರಿಗಾದರೂ ಒಮ್ಮೆ ಜಾಗ ಕೊಟ್ಟರೆ ಅವರ ಕಷ್ಟವನ್ನು ನಿಮ್ಮ ಕಷ್ಟವೆಂದೇ ಭಾವಿಸುತ್ತೀರಿ. ನಿಮ್ಮ ಶಕ್ತಿಯನ್ನು ಮೀರಿ ಅವರಿಗೆ ಸಹಾಯ ಮಾಡ್ತೀರಾ. ಆದರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮಂತೆ ಶುದ್ಧ ಮನಸ್ಸಿನವರು ಇರಲ್ಲ. ನಿಮ್ಮ ಮನೆಯ ಸಭೆಯಲ್ಲಿ ಅಥವಾ ಈ ಒಂದು ಚರ್ಚೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ವ್ಯಕ್ತಿ ಯಾರು ಗೊತ್ತೇ? ನೀವು ಯಾರಿಗೆ ಅತ್ಯಂತ ಹೆಚ್ಚು ನಿಷ್ಠೆ ತೋರಿಸಿದ್ದರೋ, ಯಾರ ರಕ್ಷಣೆಗಾಗಿ ನಿಮ್ಮ ಸ್ವಂತ ಹಿತಾಸಕ್ತಿಯನ್ನೇ ಬಲಿ ಕೊಟ್ಟಿದ್ದೀರೋ
ಅದೇ ವ್ಯಕ್ತಿ ಇಂದು ಮುಖವಾಡವನ್ನು ಧರಿಸಿ ನಿಂತಿದ್ದಾನೆ. ನಿಮ್ಮ ಕಷ್ಟದ ಸಮಯದಲ್ಲಿ ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರು ಈ ವ್ಯಕ್ತಿ ನನ್ನ ಜೊತೆಗಿರುತ್ತಾನೆ ಎಂದು ನೀವು ಭಾವಿಸಿದ್ದೀರಿ. ಆದರೆ ನೆನಪಿಡಿ, ಪ್ರತಿಯೊಂದು ನಗೆಯು ಪ್ರೀತಿಯ ಸಂಕೇತವಲ್ಲ, ಪ್ರತಿಯೊಂದು ಮೌನವು ವಿರೋಧದ ಸಂಕೇತವಲ್ಲ. ಮುಖದ ಮೇಲೆ ಅತಿಯಾದ ಸಿಹಿ ಮಾತುಗಳನ್ನು ಆಡುವವರು ಹಿನ್ನೆಲೆಯಲ್ಲಿ ಎಷ್ಟು ವಿಷಕಾರಿ ಆಲೋಚನೆಗಳನ್ನು ಹೊಂದಿರುತ್ತಾರೆ ಎಂಬುದು ಸದ್ಯದಲ್ಲೇ ನಿಮಗಾಗುವ ಅನುಭವದಿಂದ ತಿಳಿಯುತ್ತೆ. ಸಭೆಯಲ್ಲಿ ಪ್ರತಿಯೊಬ್ಬ ಮಾತನಾಡುವ ವ್ಯಕ್ತಿಯು ಸತ್ಯವನ್ನೇ ಹೇಳುವುದಿಲ್ಲ, ಪ್ರತಿಯೊಬ್ಬ ಮೌನಿಯೂ ಅಪರಾಧಿಯಾಗಲ್ಲ. ಈ ಸೂಕ್ಷ್ಮ ವ್ಯತ್ಯಾಸವನ್ನು ಗ್ರಹಿಸುವ ಜಾಣ್ಮೆ ಈ ಸಮಯದಲ್ಲಿ ನಿಮಗಿರಬೇಕು. ಆತುರ ಪಟ್ಟು ಯಾರ ಮೇಲೆಯೂ ಕೋಪಗೊಳ್ಳಬೇಡಿ, ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಕಷ್ಟದ ದಿನಗಳು ಮತ್ತು ತಡೆಹಿಡಿಯಲ್ಪಟ್ಟ ಭಾವನೆಗಳು. ಸ್ವಲ್ಪ ಸಮಯ ಹಿಂದಕ್ಕೆ ತಿರುಗಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಬೇರೆಯವರಿಗಾಗಿ ಏನೆಲ್ಲ ಮಾಡಿದ್ರಿ? ಕುಟುಂಬದಲ್ಲಿ ಯಾರಿಗಾದರೂ ಹಣಕಾಸಿನ ಮುಗ್ಗಟ್ಟು ಎದುರಾದಾಗ ನಿಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿ ಅವರಿಗೆ ಕೈಲಾದ ಸಹಾಯ ಮಾಡಿದ್ದೀರಿ. ಯಾರದ್ದೋ ಕೆಲಸಗಳು ಹಾಳಾಗುತ್ತಿದ್ದಾಗ ನೀವು ಮುಂಚೂಣಿಯಲ್ಲಿ ನಿಂತು ಅದನ್ನು ಸರಿಪಡಿಸಲು ಹಗಲಿರುಳು ಶ್ರಮಿಸಿದ್ದೀರಿ. ಆದರೆ ಅದೇ ನಿಮ್ಮ ಜೀವನದಲ್ಲಿ ಕಷ್ಟದ ಕಾರ್ಮೋಡಗಳು ಕವಿದಾಗ ಅದೇ ಜನರು ನಿಮ್ಮಿಂದ ಒಂದೊಂದಾಗಿ ದೂರ ಸರಿಯಲು ಪ್ರಾರಂಭಿಸಿದರು. ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವುದು ಹಾಗಿರಲಿ, ಕನಿಷ್ಠ ಒಂದು ಸಾಂತ್ವನದ ಮಾತನ್ನು ಆಡಲಿಲ್ಲ. ಬದಲಾಗಿ ನಿಮ್ಮ ಬಗ್ಗೆಯೇ ಇಲ್ಲಸಲ್ಲದ ಅಪಪ್ರಚಾರಗಳನ್ನು, ಸುಳ್ಳು ಕಥೆಗಳನ್ನು ಹೆಣೆಯಲು ಪ್ರಾರಂಭಿಸಿದರು. ನಿಮಗೆ ನೆನಪಿದೆಯೇ, ಒಮ್ಮೆ ಕುಟುಂಬದ ಸಭೆಯಲ್ಲಿ ಅಥವಾ ನೆಂಟರ ನಡುವೆ ನಿಮ್ಮ ಬಗ್ಗೆ ತೀರಾ ಅಸತ್ಯವಾದ ಮಾತೊಂದನ್ನು ಹೇಳಲಾಯಿತು. ಆ ಸಮಯದಲ್ಲಿ ನೀವು ಮನಸ್ಸು ಮಾಡಿದರೆ ತಕ್ಷಣವೇ ಪ್ರತ್ಯುತ್ತರ ನೀಡಿ ಅವರ ಬಾಯನ್ನು ಮುಚ್ಚಿಸಬಹುದಿತ್ತು. ಆದರೆ ನೀವು ಏನು ಮಾಡಿದ್ದೀರಿ? ಸಂಬಂಧಗಳು ಹಾಳಾಗಬಾರ್ದು, ಮನೆಯ ಶಾಂತಿ ಕೆಡಬಾರದು ಎಂಬ ಒಂದೇ ಉದಾತ್ತ ಆಲೋಚನೆಯಿಂದ ಮೌನವಾಗಿ ಹೊರಟು ಬಂದಿದ್ದೀರಾ. ಆ ರಾತ್ರಿ ನೀವು ಅನುಭವಿಸಿದ ಮಾನಸಿಕ ವೇದನೆ, ಆ ಕಣ್ಣೀರು ಯಾರಿಗೂ ಕಾಣಲಿಲ್ಲ. ಯಾರಿಗೆ ನನ್ನ ಬಗ್ಗೆ ನಿಜ ತಿಳಿಬೇಕೋ ಅವರಿಗೆ ಸಮಯವೇ ಉತ್ತರ ಹೇಳುತ್ತೆ ಎಂದು ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳಿಕೊಂಡ್ರಿ. ನಿಮ್ಮ ಈ ಒಂದು ತಾಳ್ಮೆ, ನಿಮ್ಮ ಈ ಒಂದು ಸಹನೆ ಸಣ್ಣದ್ದೇನಲ್ಲ. ಆದರೆ ಇಂದಿನ ಸಮಾಜದಲ್ಲಿ ಸಜ್ಜನಿಕೆಯನ್ನು ದೌರ್ಬಲ್ಯವೆಂದು ಭಾವಿಸುವವರೇ ಹೆಚ್ಚು. ನೀವು ನೀಡಿದ ವಿವರಣೆಗಳನ್ನು ಯಾರೂ ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ಆದರೆ ಈಗ ಕಾಲ ಬದಲಾಗುತ್ತಿದೆ. ಸಮಯವೇ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯಲು ವೇದಿಕೆ ಸಜ್ಜುಗೊಳಿಸುತ್ತಿದೆ. ಆತ್ಮೀಯ ವೃಷಭ ರಾಶಿಯವರೇ, ಮುಂಬರುವ ಈ ಮನೆಯ ಪಂಚಾಯಿತಿ ಅಥವಾ ಕುಟುಂಬದ ರಹಸ್ಯ ಸಭೆಯಲ್ಲಿ ನಿಮಗೆ ಪ್ರಮುಖ ಘಟನೆಗಳು ಸಂಭವಿಸುತ್ತೆ. ನೀವು ಅತ್ಯಂತ ಜಾಗರೂಕತೆಯಿಂದ ಅರ್ಥೈಸಿಕೊಳ್ಳಬೇಕು. ಅತ್ಯಂತ ಕೆಲವೇ ಜನರಿಗೆ ಮಾತ್ರ ತಿಳಿದಿದ್ದ, ಅತ್ಯಂತ ಗೌಪ್ಯವಾಗಿ ಇಡಲಾಗಿದ್ದ ಸತ್ಯವೊಂದು ಈ ಸಭೆಯಲ್ಲಿ ಆಕಸ್ಮಿಕವಾಗಿ ಹೊರಬರುತ್ತೆ. ಈ ಸತ್ಯ ಹೊರಬರುತ್ತಿದ್ದಂತೆಯೇ ನಿಮ್ಮ ಮೇಲೆ ಹೊರಿಸಲಾಗಿದ್ದ ಪ್ರತಿಯೊಂದು ಅಪವಾದವು ಧೂಳಿಪಟವಾಗುತ್ತೆ. ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಯಾರು ನಿಮ್ಮ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೋ ಅಥವಾ ಬೇರೆಯವರ ಮಾತಿಗೆ ಮರುಳಾಗಿದ್ದರೋ ಅವರು ತಕ್ಷಣವೇ ತಮ್ಮ ನಿಲುವನ್ನು ಬದಲಾಯಿಸುತ್ತಾರೆ. ಸತ್ಯದ ಅರಿವಾಗಿ ಅವರು ನಿಮ್ಮ ಪರವಾಗಿ ನಿಲ್ತಾರೆ. ಈ ಪಂಚಾಯಿತಿ ಅಥವಾ ಜಗಳ ಕೇವಲ ನಿಮ್ಮ ಮನೆಯ ಒಂದು ಸಾಮಾನ್ಯ ವಾಗ್ವಾದಕ್ಕೆ ಸೀಮಿತವಾಗಿಲ್ಲ. ಇದರ ಆಳವಾದ ನಂಟು ನಿಮ್ಮ ಮುಂಬರುವ ಭವಿಷ್ಯದ ಬಾಗಿಲನ್ನು ತೆರೆಯುತ್ತೆ. ನೀವು ಊಹಿಸಲು ಸಾಧ್ಯವಿಲ್ಲದಂತಹ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತೆ. ನಿಮ್ಮ ಜೀವನವನ್ನು ಕುಟುಂಬದ ಸೇವೆಗಾಗಿ ಮುಡುಪಾಗಿ ಇಟ್ಟಿದ್ದೀರಾ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಬಳಸಿಕೊಳ್ಳಿ. ನಿಮ್ಮ ಕೈಲಾದಷ್ಟು, ಅಂದರೆ ಈ ಪ್ರಾಣಿ ಪಕ್ಷಿಗಳಿಗೆ, ಹಕ್ಕಿಗಳಿಗೆ ಈ ಅನ್ನ, ನೀರು, ಆಹಾರ ಮತ್ತು ಈ ಹಸಿರು ಹುಲ್ಲು, ಈ ಮೇವು ಹಸುಗಳಿಗೆ ಇದನ್ನು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಮಕ್ಕಳ ವಿಷಯದಲ್ಲೂ ಏಳಿಗೆ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇರುತ್ತಲ್ಲ, ಅದು ಕೂಡ ನಿಂತು ನಿಮ್ಮ ಮನೆಯಲ್ಲಿ ಶಾಂತಿ ಅನ್ನೋದು ವಾಸ ಆಗುತ್ತೆ. ಮತ್ತೆ ಯಾವುದೇ ಈ ಒಂದು ಜಗಳ ಆಗ್ತಾ ಇರುತ್ತೆ ಅದು ಕೂಡ ನಿಲ್ಲುತ್ತೆ. ಟೋಟಲಿ ಹೇಳ್ಬೇಕು, ಒಟ್ಟಾರೆಯಾಗಿ ಹೇಳ್ಬೇಕು ಅನ್ನೋದಾದರೆ ಆದಷ್ಟು ನಿಮಗೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.